ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ಮಿನಿ ವ್ಲಾಗ್. ತುಂಬ ಜನಕ್ಕೆ ದೀಪಾರಾಧನೆ ಹೇಗೆ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ದೀಪಾರಾಧನೆ ಹೇಗೆ ಮಾಡಬೇಕು ಅನ್ನೋದನ್ನು ಫುಲ್ಲಾಗಿ ನೀಟಾಗಿ ತೋರಿಸ್ತಾ ಇದ್ದೀನಿ. ನೀವು ದೀಪಾರಾಧನೆ ಮಾಡುವಂಥವರು ಕಾರ್ತಿಕ ಮಾಸದಲ್ಲಿ ಮಾಡ್ಬೋದು, ಹುಣ್ಣಿಮೆ ದಿನ ಮಾಡ್ಬೋದು. ಸೊ ಇದನ್ನು ದೀಪಾರಾಧನೆ ಮಾಡುವಂಥವರು ತುಳಸಿ ಮುಂದೆ ಅಥವಾ ದೇವರ ಮುಂದೆ ದೀಪಾರಾಧನೆ ಮಾಡಬೇಕಾಗತ್ತೆ. ಇಲ್ಲಿ ನಾನು ಒಂದು ಅಡಿಕೆ ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ನಂತರ ನೀವಿಲ್ಲಿ 2 ಪಾವು ಅಕ್ಕಿನ ತೊಗೋಬೇಕಾಗುತ್ತೆ. ಸೊ ಮೊದಲೇ ನಾವಿಲ್ಲಿ ಕವರಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ಇದನ್ನ ದೇವಸ್ಥಾನದಲ್ಲಿ ಮಾಡ್ತಿರೋದ್ರಿಂದ ದೇವಸ್ಥಾನದಲ್ಲೇ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ನೀವು ಅಕ್ಕಿನ ಪ್ಲೇಟಿಗೆ ಹರಡ್ಕೋಬೇಕಾಗತ್ತೆ. ಪ್ಲೇಟು ಈ ಥರ ಸೈಜಲ್ಲೂ ಸಿಗುತ್ತೆ, ಇನ್ನು ಚಿಕ್ಕದಲ್ಲೂ ಕೂಡ ಸಿಗುತ್ತೆ. ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ ಪ್ಲೇಟ್ನ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ವೀಳ್ಯದೆಲೆ ಅಡಿಕೆನ ಇಡ್ತಾ ಇದ್ದೀನಿ. ವೀಳ್ಯದೆಲೆ ಅಡಿಕೆ ಇಟ್ಟಾದಮೇಲೆ 2 ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕಾಣಿಕೆನ ಇಡ್ತಾ ಇದ್ದೀನಿ. ಕಾಣಿಕೆನ ನೀವು ಇಷ್ಟೇ ಇಡಬೇಕು ಅಂತ ಇಲ್ಲ, ನಿಮ್ಮ ಎಷ್ಟು ಇಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ಇಡ್ಬೋದು. ಫಾರ್ ಎಕ್ಸಾಂಪಲ್ ಈಗ 11 ಅಥವಾ 21, 101 ಈ ರೀತಿ. ಸೊ ಕಾಣಿಕೆ ಎಲ್ಲ ಇಟ್ಟಾದಮೇಲೆ 2 ಅಚ್ಚು ಬಿಳೆ ಬೆಲ್ಲನ ಇಟ್ಕೋತಾ ಇದ್ದೀನಿ. 2 ಅಚ್ಚು ಬಿಳೆ ಬೆಲ್ಲ ಇಟ್ಟಾದಮೇಲೆ ನೀಟಾಗಿ ನಾನು ಹೂವಿಂದ ಅಲಂಕಾರನ ಮಾಡ್ಕೋತಾ ಇದ್ದೀನಿ ಸುತ್ತ ಪ್ಲೇಟಿಗೆ. ಸೊ ನಂತರ ಇಲ್ಲಿ 2 ಊದ್ಕಡ್ಡಿನ ತೊಗೊಂಡಿದ್ದೀನಿ. ಹಾಗೆಯೇ ನೀವು ಒಂದು ದೊಡ್ಡ ದೀಪನ ತೊಗೋಬೇಕಾಗತ್ತೆ. ನೀವು ಎಷ್ಟು ದೀಪ ಹಚ್ತೀರಾ ಅದ್ರ ಮೇಲೆ. ಕೆಲವರು ಬೆಲ್ಲದ ಮೇಲೆ ಹಚ್ಚುವಂಥವರು ಈಗ ಏನು ತುಪ್ಪನ ಎಜ್ಜಿಬಿಟ್ಟು ನೀವು ಬತ್ತಿನ ಇಟ್ಟು ಬೆಲ್ಲದೊಳಗಡೆ ದೀಪನ ಹಚ್ಬೋದು. ಇಲ್ಲ ಅಂತ ಅಂದರೆ ನೀವೀಗ ಎಷ್ಟು ದೀಪಾರಾಧನೆ ಮಾಡಬೇಕು ಅಂತ ಇರ್ತೀರೋ ಅಷ್ಟು ಬತ್ತಿಗಳನ್ನು ತಗೊಂಡು ನೀವು ದೀಪಾರಾಧನೆ ಮಾಡಬೇಕಾಗತ್ತೆ. ಇಲ್ಲಿ ನಾನು 365 ಬತ್ತಿಗಳನ್ನು ತೊಗೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ದೊಡ್ಡ ದೀಪನ ತೊಗೊಂಡಿದ್ದೀನಿ. ಸೊ ಆ ದೊಡ್ಡ ದೀಪಕ್ಕೆ ಬತ್ತಿನ ಇಟ್ಟು ತುಪ್ಪನ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟ ಆದಮೇಲೆ ನೀವು ಈಗ ದೀಪನ ಹಚ್ಚಿ ನಿಮಗೇನು ಕೋರಿಕೆ ಇದೆ, ಬೇಡಿಕೆ ಇದೆ ಅದನ್ನು ದೇವ್ರ ಮುಂದೆ ಇಟ್ಟು ದೀಪಾರಾಧನೆನ ಮಾಡಬೇಕಾಗುತ್ತೆ. ನಾನು ಹೋಗಿರುವಂಥದ್ದು ಶಿವನ ದೇವಸ್ಥಾನಕ್ಕೆ. ಯಾಕಂದರೆ ನಾನು ಕಾರ್ತಿಕ ಹುಣ್ಣಿಮೆಯ ದಿನ ಮಾಡ್ತಾ ಇರೋದ್ರಿಂದ ಶಿವನ ದೇವಸ್ಥಾನದಲ್ಲಿ ನಾನು ಇದು ದೀಪಾರಾಧನೆನ ಮಾಡ್ತಾಯಿದ್ದೀನಿ. ನಂತರ ನೀವು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಕೋಬೇಕಾಗತ್ತೆ. ನಂತರ 2 ಊದ್ಗಡ್ಡಿ ತಗೊಂಡು ದೀಪನ ಹಚ್ಚಿ ದೇವರಿಗೆ ಪೂಜೆ ಮಾಡಬೇಕಾಗತ್ತೆ. ಇಷ್ಟು ಇವತ್ತಿನ ಲಾಗು. ಮತ್ತು ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ.